ಒಂದೇ ದಿನ 3 ಗಂಟೆಯಲ್ಲಿ 3 ಕಡೆ ಸರಗಳ್ಳತನ ಮಾಡಿದವನು ಈಗ ಅಂಧರಾಗಿದ್ದಾನೆ. ಬೆಂಗಳೂರಿನಲ್ಲಿ ಕಾಕಿ ಬಲೆಗೆ ಬಿದ್ದಿರೋದು ಖತರ್ನಾಕ್ ಸರಗಳ್ಳ. ಒಂದೇ ದಿನ 3 ಗಂಟೆಯಲ್ಲಿ 3 ಕಡೆ ಸರಗಳ್ಳತನ ಮಾಡಿದ್ದ. ಬೆಂಗಳೂರಿನಲ್ಲಿ ಸದ್ಯ ಕಾಕಿ ಬಲೆಗೆ ಬಿದ್ದಿದ್ದಾನೆ ಈ ಸರಗಳ್ಳ. ಗಿರಿನಗರ ಪೊಲೀಸರಿಂದ ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಬಂಧನ ಆಗಿದೆ. ಬಂಧಿತ ಆರೋಪಿಯಿಂದ ಅರ್ಧ ಕೆಜಿಗೂ ಹೆಚ್ಚು ಚಿನ್ನ ಜಪ್ತಿಯಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ. ಬೆಂಗಳೂರಿನ 10ಕ್ಕೂ ಹೆಚ್ಚು ಠಾಣೆಗಳ ವ್ಯಾಪ್ತಿಯಲ್ಲಿ ಕಳ್ಳತನ ಏನಾಗಿತ್ತು, ಆ ಕಳ್ಳತನ ಪ್ರಕರಣಗಳಲ್ಲಿ ಈತ ಆರೋಪಿ. ಸದ್ಯ ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಗಿರಿನಗರ ಪೊಲೀಸರು. 200ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಈತ ಇನ್ವಾಲ್ವ್ ಆಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅರ್ಧ ಕೆಜಿಗೂ ಹೆಚ್ಚು ಚಿನ್ನವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಒಂದೇ ದಿನ 3 ಗಂಟೆಯಲ್ಲಿ 3 ಕಡೆ ಸರಗಳ್ಳತನ ಮಾಡಿದ್ದ. ಬಂಧಿತ ಆರೋಪಿಯ ಫೋಟೋ ನೀವು ಗಮನಿಸ್ತಾ ಇದ್ದೀರಾ. ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಅಂತ ಆತನನ್ನ ಗಿರಿನಗರ ಪೊಲೀಸರು ಈಗ ಹೆಡೆಮುರಿ ಕಟ್ಟಿದ್ದಾರೆ. ಸದ್ಯ ಕಾಕಿ ಅತಿಥಿಯಾಗಿದ್ದಾನೆ. ಎಲ್ಲೆಲ್ಲಿ ಸರಗಳ್ಳತನ ಮಾಡಿದ್ದ ಆ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗ ಮತ್ತಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಠಾಣೆಯಲ್ಲೂ ಕೂಡ ಈತನ ವಿರುದ್ಧ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಈತನನ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅರ್ಧ ಕೆಜಿಗೂ ಹೆಚ್ಚು ಚಿನ್ನವನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದು ಎಲ್ಲೆಲ್ಲಿ ಸರಗಳ್ಳತನ ಮಾಡಿ ಎಷ್ಟೆಷ್ಟು ಚಿನ್ನ ದೋಚಿದ್ನೋ ಸದ್ಯ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಗಣಿ. ಸುಮಾರು ವರ್ಷಗಳಿಂದ ಸರಗಳ್ಳತನ, ಮೊದಲ ಬಾರಿ ಮನೆಗಳ್ಳತನ, ಜೈಲಿನಲ್ಲಿ ಪರಿಚಯ ಆಗಿದ್ದವನ ಜೊತೆ ಮನೆಗಳ್ಳತನ ಮಾಡಿದ್ದ ಈ ಗಣಿ. ಕೆಲ ತಿಂಗಳ ಹಿಂದಷ್ಟೇ ಜೈಲಿನಿಂದ ರಿಲೀಸ್ ಆಗಿದ್ದ ಈ ಚಾಲಾಕಿ ಕಳ್ಳ ಮನೆಯೊಂದರಲ್ಲಿ ಅರ್ಧ ಕೆಜಿ ಚಿನ್ನಾಭರಣವನ್ನ ದೋಚಿಕೊಂಡು ಹೋಗಿದ್ದ ಗಣಿ. ನಂತರ ಬೆಂಗಳೂರಿಗೆ ಬಂದು ಇಲ್ಲೂ ಕೂಡ ಸರಗಳ್ಳತನಕ್ಕೆ ಕೈ ಹಾಕಿದ. ದೋಚಿರುವ ಚಿನ್ನವನ್ನ ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಮಾರಾಟ ಮಾಡ್ತಾ ಇದ್ದ ಗಣಿಯನ್ನ ಈಗ ಪೊಲೀಸರು ಬಂಧಿಸಿ ಮತ್ತೋರ್ವನಿಗಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಜೈಲಿನಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ, ಅಲ್ಲಿಂದ ಈ ಒಂದು ಮನೆಗಳ್ಳತನ ಮಾಡೋದಕ್ಕೆ ಅಂತ ಇಬ್ರು ಕೂಡ ಪ್ಲಾನ್ ಮಾಡಿ ಎಲ್ಲೆಲ್ಲಿ ಒಂಟಿ ಮನೆಗಳು ಇರ್ತವೆ ಅಥವಾ ಶ್ರೀಮಂತರ ಮನೆಯಿಂದ ಎಲ್ಲೋ ಹೊರಗಡೆ ಹೋಗಿರ್ತಾರೆ, ಊರಿಗೆ ಹೋಗಿ ಬರೋ ಅಷ್ಟರೊಳಗೆ ಮನೆಯಲ್ಲಿ ಕಳ್ಳತನ ಆಗಿರ್ತಾ ಇತ್ತು. ಈ ರೀತಿ ಮನೆಗಳ್ಳತನದಲ್ಲಿ ಈತ ತೊಡಕೊಂಡಿದ್ದ. ಅಂದರೆ ಈ ಹಿಂದೆ ಎಲ್ಲ ಸರಗಳ್ಳತನ ಮಾತ್ರ ಮಾಡ್ತಾ ಇದ್ದ, ಮೊದಲ ಬಾರಿಗೆ ಮನೆಗಳ್ಳತನ ಮಾಡಿತ್ತು. ಸದ್ಯ ಈಗ ತಗ್ಲಾಕೊಂಡಿದ್ದಾನೆ, ಪೊಲೀಸರ ಅತಿಥಿ ಆಗಿದ್ದಾನೆ. ಈತನ ಜೊತೆಗಿದ್ದಂಥ ಇನ್ನೋರ್ವನಿಗಾಗಿ ಪೊಲೀಸರೀಗ ಬಲೆ ಬೀಸ್ತಾ ಇದ್ದಾರೆ. ಇಬ್ಬರು ಕೂಡ ಜೈಲಿನಲ್ಲೇ ಫ್ರೆಂಡ್ಸ್ ಆಗಿತ್ತು. ಯಾತಕ್ಕಾಗಿ? ಸರಗಳ್ಳತನ, ಮನೆಗಳ್ಳತನ ಮಾಡೋದಕ್ಕೆ ಅಂತ. ಈಗ ಓರ್ವ ಸಿಕ್ಬಿದ್ದಿದ್ದಾನೆ, ಇನ್ನೊಬ್ಬನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.